ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಷ್ಟವಾದ್ರೆ ಬೀಳುವುದು ವ್ಯವಹಾರ, ನಷ್ಟವಾದರೂ ಕಷ್ಟ ಬಂದರೂ ಬಿಡದೆ ಇರುವುದು ವ್ಯವಸಾಯ. ಕಾರಣ ಸಕಲ ಜೀವರಾಶಿಗಳಿಗೂ ಅನ್ನ ನೀಡಿದವನು ರೈತ. ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿಕೆ. ಹೌದು ವೀಕ್ಷಕರೇ, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ನವಲಗುಂದ ಬೆಳವಟಗಿ ಫಾರ್ಮ್ನಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯ ಅಂಗವಾಗಿ ಸಸಿಗೆ ನೀರುಣಿಸೋದ್ರ ಮೂಲಕ ಹಾಗೂ ರೈತ ಗೀತೆಯನ್ನು ಹಾಡುವುದರ ಮೂಲಕ ರಾಷ್ಟ್ರೀಯ ರೈತ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಬಹು ವಿಜೃಂಭಣೆಯಿಂದ ಚಾಲನೆ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ನವಲಗುಂದ ಶಾಸಕ ಶ್ರೀ ಎನ್ಎಚ್ ಕೋನರೆಡ್ಡಿ ಮಾತನಾಡಿ, ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದರೆ ಆ ಕೆಲಸವನ್ನ ಅರ್ಧಕ್ಕೆ ಕೈಬಿಟ್ಟು ಬೇರೆ ಉದ್ಯೋಗ ಮಾಡ್ತಾರೆ. ಆದರೆ ನಮ್ಮ ಅನ್ನದಾತರು ಯಾವುದೇ ಕಾರಣಕ್ಕೂ ಕೃಷಿ ಕೆಲಸವನ್ನ ಕೈಬಿಡದೆ ಮುಂದುವರಿಸಿಕೊಂಡು ಹೋಗುತ್ತಾ ಸಕಲ ಜೀವಾತ್ಮಗಳಿಗೂ ಆತ್ಮ ಅನ್ನ ಕೊಡುತ್ತಿರುವ ಅನ್ನದಾತ. ಈ ದಿನದಂದು ಕೃಷಿಯನ್ನ ಸಾಧನೆ ಮಾಡಿದ ಅನೇಕ ರೈತರನ್ನ ಹಾಗೂ ರೈತ ಮಹಿಳೆಯರನ್ನ ಕೂಡ ಶಾಸಕರು ಸನ್ಮಾನಿಸಿದ್ದು ಮತ್ತು ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಸಿಎಂ ರಫಿ ಮಾತನಾಡಿ, ಈಗಿನ ಕೃಷಿ ತಂತ್ರಜ್ಞಾನದ ಸೇವೆಯನ್ನ ಸೇರಿದ ರೈತರಿಗೆ ತಿಳುವಳಿಕೆ ಹೇಳಿದರು ಹಾಗೂ ವಿವಿಧ ಬೆಳೆಗಳಿಗೆ ಔಷಧಿ ಸಿಂಪಡಣೆಯನ್ನು ಕೂಡ ರೈತರಿಗೆ ತಿಳಿಸಿದ್ರು. ಹೇಳಬೇಕು ಅಂದ್ರೆ ಹಂಡೆ ಹಾಲು ಕುಡಿದ ಸಂತೋಷ ಆಗಿದೆ. ನಮ್ಮ ಆತ್ಮ ಯೋಜನೆಯ ಕಾರ್ಯಕರ್ತರಾಗಿ ಸೇವೆ ಮಾಡ್ತಕ್ಕಂಥ ನನ್ನ ಎಲ್ಲ ಸಹೋದರಿಯರು, ಆಮೇಲೆ ಗೌರವಾನ್ವಿತ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಹಾಲು ಕುಸುಗಲಿಂದ ಇವತ್ತು ಸರ್ಕಾರಿ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಆಯ್ಕೆಯಾಗಿ ಪ್ರಥಮವಾಗಿ ನನಗೆ ಭೇಟಿ ಆಗ್ಲಿಕ್ಕೆ ಬಂದಂಥ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಬಂದಿದ್ದೀರಿ. ಇನ್ನೂ ಭಾಳ ಜನ ಇವತ್ತು ನನಗೆ ಜನರಿಗೆ ಜನಸಂಪರ್ಕ ಸಭೆ ಇದೆ, ಜನ ಭಾಳ ವೇಟ್ ಮಾಡಕತ್ತಾರೆ. ಅದಕ್ಕೆ ನೇರವಾಗಿ ನಾ ಮೈಕ್ ತೊಗೊಂಡೆ. ಸುಭಾಷ್ ಚಂದ್ರಗೌಡ 2 ಮಿನಿಟ್ ಮಾತಾಡಲಿ ಅಂತಿತ್ತು, ಶಿವಣ್ಣ ಮಾತಾಡಲಿ ಅಂತಿತ್ತು, ನನಗೆ ಕೃಷಿ ಸಮಾಜ ಅಧ್ಯಕ್ಷರು ಮಾತಾಡಲಿ ಅಂತಿತ್ತು. ಅದರ ವೇಳೆ ಅಭಾವದಿಂದ ನೇರವಾಗಿ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ. ಮತ್ತು ಇವರು ಪುಟ್ಟಣ್ಣವ್ರು ಹಿಡ್ಕೊಂಡು ಇವ್ರು ಏನು ಹೇಳ್ತಾರಂತೂ ನನಗೆ ಗೊತ್ತಿದೆ. ಮೊದಲೇ ಭಾಗ ನಮ್ಮ ಹಕ್ಕು ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ಸೇರಿಸಲಿಕ್ಕೆ ಒಂದು ದೊಡ್ಡ ಪ್ರಯತ್ನಕ್ಕೆ ಬುನಾದಿ ಅಂದ್ರೆ ನವಲಗುಂದ ನರಗುಂದ. ಇದನ್ನು ಭಾಳ ಹೆಮ್ಮೆಯಿಂದ ನಾವು ಹೇಳ್ಬೋದು. ಈಗಾಗಲೇ ಏನಾಗಿದೆ ಅಂತ ಒಂದು 5 ನಿಮಿಷ ಸವಿಸ್ತಾರವಾಗಿ ಹೇಳ್ಬಿಡ್ತೀನಿ. ನಿಮ್ಮ ಕ್ವಶನ್ಗೆ ಉತ್ತರ 2 ಕೂಡ ಆಗಿಬಿಡುತ್ತೆ. ರಾಜ್ಯ ಸರ್ಕಾರದ ವತಿಯಿಂದ ಏನು ಮಹದಾಯಿ ನ್ಯಾಯಾಧೀಕರಣ ತೀರ್ಪು ಬಂತು, ನಮಗೆ 13.3242 TMC ನೀರನ್ನು ಉಪಯೋಗ ಮಾಡಿ ನಮ್ಗೆ ಹಂಚಿಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅದ್ರಾಗ 3.72 ಮಾತ್ರ ನಮ್ಗೆ ಉಪಯೋಗ ಮಾಡಲಿಕ್ಕೆ ಕಳಸಾ ಬಂಡೂರಿಗೆ ಅನುಮತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿರ್ಬೇಕು. ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಆನಂತರ DPR ಪರ್ಮಿಷನ್ ಕೊಟ್ಟಾರ. ನಂತರ ನಾವೆಲ್ಲರೂ ಕೂಡಿ ಆ ಯೋಜನೆಯನ್ನು ಜಾರಿ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಸೇರಿ ಇವತ್ತು ಅದಕ್ಕೆ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೂಡ ಕೊಟ್ಬಿಟ್ಟಿವಿ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಇದ್ರ ಪರವಾಗಿ ಕೆಲಸವನ್ನು ಮಾಡ್ಯಾರ, ನಾ ಇಲ್ಲ ಅನ್ನಂಗಿಲ್ಲ. ಅದು ಕೊನೆಯ ಅಸ್ತ್ರ ಅವ್ರಿಗೆ ಆಗಿದೆ. ಏನು ಅಸ್ತ್ರ ಅವ್ರಿಗೆ ಆಗಿದೆ ಅಂದರೆ, ಮಾನ್ಯ ಪ್ರಧಾನಮಂತ್ರಿಗಳನ್ನ ಒಪ್ಪಿಸಿ ಒಂದು ಇದ್ಯಾರು ಮುಚ್ಚಿ ಮರೆ ಯಾರು ಏನು ಮಾತಾಡುವಂಥ ಅವಶ್ಯಕತೆನೇ ಇಲ್ಲ. ಭಾಳ ಜನ ಏನಾರು ಮಾತಾಡ್ತಾರೆ, ಹಂಗಾತು ಹಿಂಗಾತು ಅಂತೇಳಿ. ನಮ್ಮ ಮಹದಾಯಿ ಕಳಸಾ ಬಂಡೂರಿ ಕೂಡಿಬಿಟ್ರೆ ನಮಗೇನು ಇವತ್ತು ಉತ್ಪನ್ನ ಬರ್ತಾ ಇದೆ, ಇದ್ರ ಡಬಲ್ ಉತ್ಪನ್ನ ಬರುತ್ತೆ. ಒಂದು ಹಿಂಗಾರಿ ಬೆಳೆಯನ್ನ ನಾವು ಬೆಳಿಲಿಕ್ಕೆ ಸಾಧ್ಯ ಐತಿ. ಮತ್ತು ಕುಡಿ ನೀರಿಗೆ 4 ಜಿಲ್ಲೆಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಅದಕ್ಕೆ ನಾ ಮಾನ್ಯ ವಿಧಾನಸಭೆಯಲ್ಲಿ ಮಾತನಾಡಿದೆ. ಕೆಲವು ಮಂದಿ ಕೆಲವು ವಿಷಯ ಪ್ರಸ್ತಾಪ ಮಾಡಿದ್ರೆ, ಇದು ನಮ್ಮ ಹಕ್ಕು ಐತಿ, ನೀರು ಕುಡ್ದ ತೀರ್ತೀವಿ, ನಮ್ಮ ಪ್ರಾಣ ಒತ್ತಿಟ್ಟಾದ್ರೂ ಇದನ್ನು ನಾವು ನೀರು ಕುಡಿಯೋರು ಅನ್ನುವಂಥ ಮಾತನ್ನ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ಆ ಒಂದು ಒತ್ತಾಯಕ್ಕೆ 224 ಜನ ಶಾಸಕರು ಕೂಡಿ ವಿಧಾನಸಭೆಯಲ್ಲಿ ಒಂದು ನಿರ್ಣಯ ಮತ್ತೆ ಪಾಸ್ ಮಾಡಿ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಅನ್ನೋದಕ್ಕೆ ಒಂದು ಟರವನ್ನು ಕೂಡ ಪಾಸ್ ಮಾಡಿದ್ವಿ. ಒಕ್ಕಟ್ಟಿನ ತೀರ್ಮಾನ, ಇಡೀ ಕರ್ನಾಟಕ ಒಕ್ಕಟ್ಟಾಗಿದೆ ಅನ್ನುವಂಥ ಒಂದು ಮೆಸೇಜನ್ನು ಇವತ್ತ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ಕೊಟ್ಟಿದ್ದೇವೆ. ಇದು ಒಂದು ಮಹದಾಯಿ ಕಳಸಾ ಬಂಡೂರಿ ಯೋಜನೆ ವಿಷಯವಾಗಿ ಎಲ್ಲ ರೈತರಿಗೆ ನಾನು ಮಾಡಿದಂಥ ಹೋರಾಟ ನೀವು ಆಶೀರ್ವಾದ ಮಾಡಿ ನನಗೆ ವಿಧಾನಸಭೆ ಕಳಿಸಿರಲ್ಲ. ಅಲ್ಲಿ ಏನಾರ ಮಳೆ ಆಗ್ತಂದ್ರೆ ಎಲ್ಲಿ ಹಾಳು ತುಂಬಿರಾಕತ್ತಿದ್ವು, ಎಲ್ಲಿ ಚಿಂತೆ, ನನಗೆ ಅದ ಚಿಂತೆ ಹತ್ತಿರ್ತದೆ. ಬರೇ ಆಗ ಫೋನ್ ಮಾಡ್ತೇನೆ, ಬೆನ್ನೆ ಹಾಳು ತುಂಬ್ತಿರೋ, ಈ ಕಡೆ ಹರಿತೀನೋ ಆ ಕಡೆ ಹರಿತೀನೋ ಅಂತ. ನಮಗೆ ಚಿಂತೆ ಇರ್ತಕ್ಕಂಥದ್ದು ಕೆಲವು ಮಂದಿ ಆರಾಮ ಹೋಗ್ತಾರೆ, ನನಗಂತೂ ನಿದ್ದೆನೇ ಬರೋದಿಲ್ಲ ಮಳೆ ಹತ್ತಿರ. ಅಂಥ ವ್ಯವಸ್ಥೆಯಲ್ಲಿ ರೈತರ ಪರವಾಗಿ
ವಿಧಾನಸಭೆಯಲ್ಲಿ ನೀವೇನು ಆಶೀರ್ವಾದ ಮಾಡ್ಕೊಂಡಿಲ್ಲ ಅದಕ್ಕೆ ಒಂದು ಚುಕ್ಕೆ ಏನು ಬದುಕು ಜೀವನ ಸಾಗಿಸ್ಬೇಕಪ್ಪ ಅಂತ ಹೇಳಿದ್ರೆ ರೈತ ಬೆಳೆದಿರ್ತಕ್ಕಂಥ ಆಹಾರದಿಂದ ನಮ್ಮ ಜೀವನ ನಡೀತದೆ. ಹಾಗಾಗಿ ಮೊಟ್ಟ ಮೊದಲದಾಗಿ ಈ ಒಂದು ರೈತ ದಿನಾಚರಣೆ ಶುಭಾಶಯಗಳನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ನಿಮ್ಮೆಲ್ಲರ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಕೋನಡ್ಡಿ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ರೈತ ಪ್ರತಿನಿಧಿಗಳೇ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಗೌರವಾನ್ವಿತ ರೈತ ಬಾಂಧವರೇ, ರೈತ ಮಹಿಳೆಯರೇ, ಅಕ್ಕ ತಂಗಿಯರೇ, ಎಲ್ಲರಿಗೂ ನಮಸ್ಕಾರ. ಇದು ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ರೈತ ದಿನಾಚರಣೆ ಮಾಡ್ತಿದ್ವಿ. ಇದು ಚೌಧರಿ ಚರಣ್ ಸಿಂಗರ ನಮ್ಮ ನೆಚ್ಚಿನ ಪ್ರಧಾನಿಗಳ ಒಂದು ಜನ್ಮದಿನದ ನಿಮಿತ್ತವಾಗಿ ಮಾಡ್ತಿದ್ವಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶ ಹಾಗೂ ನವಲಗುಂದ ತಾಲೂಕು ಸಹಾಯಕ ಕೃಷಿ ಅಧಿಕಾರಿಯಾದ ಶ್ರೀ ರವೀಂದ್ರ ಗೌಡ ಪಾಟೀಲ್ ಮಾತನಾಡಿ, ಕೃಷಿ ಇಲಾಖೆಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಸಲಕರಣೆಗಳು ಇದ್ದು ಇದರ ಸದುಪಯೋಗವನ್ನು ಎಲ್ಲ ರೈತರು ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಹಾಗೂ ಇದೇ ಸಂದರ್ಭದಲ್ಲಿ ನವಲಗುಂದ ತಾಲೂಕಿನ ಮಾಜಿ ಕುಸ್ತಿಪಟುಗಳ ಸಂಘದಿಂದ ಶಾಸಕ ಹಾಗೂ ಅವರ ಧರ್ಮಪತ್ನಿಯರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ ಮತ್ತು ವಿವಿಧ ಗ್ರಾಮಗಳ ಸಹಕಾರಿ ಸಂಘದ ಚುನಾಯಿತ ಪ್ರತಿನಿಧಿಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಶಾಸಕರು ಸನ್ಮಾನಿಸಿ ಗೌರವಿಸಿದ್ರು. ಈ ಕಾರ್ಯಕ್ರಮಕ್ಕೆ ಕೃಷಿಕ ಸಮಾಜದ ಅಧ್ಯಕ್ಷ ಶ್ರೀ ಸೋಮಲಿಂಗಪ್ಪ ಬಳಿಗೇರ್, ಕೃಷಿಕ ಸಮಾಜದ ಉಪಾಧ್ಯಕ್ಷ ಶ್ರೀ ದಾವಲ್ ಸಾಬ್ ಕುದ್ದನವರ್, ಶ್ರೀ ನಾಗನಗೌಡ ಪಾಟೀಲ್ ಹಾಗೂ ಕಳಸಾ ಬಂಡೂರು ರೈತ ಹೋರಾಟಗಾರರು ಆದ ಶ್ರೀ ಶಂಕರಣ್ಣ ಅಂಬ್ಲಿ, ಶ್ರೀ ಸುಭಾಷ ಚಂದ್ರಗೌಡ ಪಾಟೀಲ್, ಲಕ್ಷ್ಮಣ್ ನಿಡವನಿ, ಶ್ರೀ ವೀರಪ್ಪ ಶಿಶುವಿನಹಳ್ಳಿ, ಶ್ರೀ ಶೇಖಪ್ಪ ಗೊಬ್ಬರಗುಂಪಿ ಹಾಗೂ ಸಾವಿರ ರೈತರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದರು. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.